ಗೈಸ್ ಬಸ್ ಕೆಟ್ಟೋಗಿದೆ, ಅದಕ್ಕೆ ನಾವು ಬೇಜಾರಾಗ್ತಿದೆ ಏನೋ ತಿನ್ಬೇಕಂತ ನಾವು ಇಲ್ಲಿ ಹತ್ತಿರದಲ್ಲಿರೋ ಹೋಟ್ಲಿಗೆ ಹೋಗ್ತಿದ್ದೀವಿ. ಈ ಹೋಟ್ಲಿಗೆ ಹೋಟ್ಲ್ ಹೆಸರೇನು? ಹೋಟೆಲ್ ಪ್ರಿಯದರ್ಶಿನಿ ಪ್ಯೂರ್ ವೆಜ್. ಎಸ್, ನನ್ನ ಫ್ರೆಂಡ್ಸ್ ಸ್ವಲ್ಪ ನಾಚಿಕೆ ಜಾಸ್ತಿ, ಅದಕ್ಕೆ ವಿಡಿಯೋದಲ್ಲಿ ಬರಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಗೈಸ್ ಇವಾಗ ವ್ಯಾನು ಹಾಳಾಗಿದೆ ಅಂತ ನಾವು ಬಂದು ಇನ್ನೂ ಬಂದಿದ್ದೀವಿ. ಸೊ ಫಾಸ್ಟಾಗಿ ತಿನ್ನಬೇಕು, ಯಾಕಂದರೆ ಯಾವಾಗ ವ್ಯಾನ್ ರೆಡಿ ಆಗುತ್ತೆ ಗೊತ್ತಿಲ್ಲ. ಸೊ ಅದಕ್ಕೆ ಒಂದೇ ಒಂದು ಪ್ಲೇಟ್ ತೊಗೊಂಡಿದ್ದು ಬೇಗ ಬೇಗ ತಿನ್ನೋಣ ಅಂತ. ಗೈಸ್ ಫಸ್ಟ್ ತಿಂತಿದ್ದಾರೆ ಇವರು, ಟೈಮ್ ಆಯಿತು ಅಂತ. ಗೈಸ್ ಏನು ತಿಂತಿಲ್ಲ ಇವರು, ಎಲ್ಲ ವೇಸ್ಟ್ ಮಾಡಿ ಹೋಗ್ತಿದೆ, ಟೈಮ್ ಆಯಿತು ಅಂತ. ಶೆಡ್ ಬಸ್ ಹೋಗ್ತಿದೆ. ಇವಾಗ ಸಂಜೆ ಆಡಿಟೋರಿಯಮಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇದೆ, ಕಲ್ಚರ್ ಪ್ರೋಗ್ರಾಮ್ಸ್ ಎಲ್ಲ ಇದೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಎಲ್ಲರೂ. ಇಲ್ಲಿ ನಾವು ಬಂದು ಪೋಸ್ಟರ್ ನೀನು ಹಾಕಂಗೂ ಇಲ್ಲ ಪೋಸ್ಟರ್ ಪ್ರೆಸೆಂಟೇಷನ್ ಬದಲು ನಾವು ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದೀವಿ, ಮತ್ತು ಇವಾಗ ರೀಲ್ಸ್ ಮಾಡ್ತೀವಿ. ಹೀರೋಯಿನ್ ತರ ಬರ್ತೈತೆ. ಎಷ್ಟು ಫ್ರೆಂಡ್ಶಿಪ್ ಫಾರ್ ಎವರ್ ಇರುತ್ತೆ, ಎಲ್ಲ ಸ್ಟ್ರಾಂಗ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು ಅಂತ ಅಂದರೆ ಎಸ್ ಹೇಳು, ಈ ಥರ ಪ್ರಾಜೆಕ್ಟ್ ಮಾಡಿ. ಸ್ಟ್ರಾಂಗ್ ಇಲ್ಲ ಅಂತಂದರೆ ಪ್ರಾಜೆಕ್ಟ್ ಕೊನೆಯವ್ರಿಗೆ ಬರೋಲ್ಲ. ನಮ್ದು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಇದೆ ಸರ್. ಕರ್ನಾಟಕ ಸ್ಟೇಟ್ ಲೆವೆಲ್ ಬಂದಿದ್ದೀವಿ ನಾವು, ಫ್ರೆಂಡ್ಶಿಪ್ಪಿಂದ, ಪ್ರಾಜೆಕ್ಟಿಂದ ಅಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ಹೆಲೋ ಗೈಸ್, ಇವತ್ತು ನಾನು ಹೊಸ ಫ್ರೆಂಡ್ಸ್ನ ಮೀಟ್ ಮಾಡಿಸ್ತಿದ್ದೀನಿ. ಸೊ ಹೆಸರೇನು? ರಾಹುಲ್ ಬ್ರಾಂಚ್ AML ಬ್ರಾಂಚ್ ಸೆಕೆಂಡ್ ಇಯರ್. ಸುಪ್ರೀತ್ CSC. ಜ್ಞಾನಶ್ರೀ RRC. ರೋಬೋಟಿಕ್ಸ್ ಅವರು ರಾಜರಾಜೇಶ್ವರಿ ಕಾಲೇಜಿಂದ ಬಂದಿರೋದು. ಸೊ ಇಲ್ಲಿ ನಾವು ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಿರೋದು. ಹಾಯ್. ಸೊ ಇಲ್ಲಿ ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಿರೋದು, ಇದು ನಮ್ಮ ಪೋಸ್ಟರ್. ಹೊಸ ವ್ಲಾಗರ್ ಸಿಕ್ಕಿದ್ದಾರೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ಹಾಗೆ ವಿಡಿಯೋದಲ್ಲೇ ಸಬ್ಸ್ಕ್ರೈಬ್ ಮಾಡ್ಸೋಣ ಅಂತ ಅನ್ಕೊತಾ ಇದ್ದೀವಿ. ಓಕೆ, ಐಡಿ ಕೊಟ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಯೂಟ್ಯೂಬಲ್ಲೆಲ್ಲ ಯು ಕ್ಯಾನ್ ಕಾಲ್ ಮೀ ಕೀ. ಅಂದರೆ ಯು ಕ್ಯಾನ್ ಕಾಲ್ ಮೀ ಕೀ ಕಂಟಿನ್ಯೂಸ್ ಆಗಿ ವಿತೌಟ್ ಎನಿ ಗ್ಯಾಪ್. ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಬಂದರೆ ಕೀರ್ತಿ_ವಿಮ್ಸಿ ಅಂತ ಎಡಿಟ್ ಮಾಡಿ, ಪರವಾಗಿಲ್ಲ, ನನಗೆ ಪ್ರಾಬ್ಲಮ್ ಇಲ್ಲ. ಫಾಲೋ. ಎಸ್, ಒಂದು ವಿಡಿಯೋ ವಿಲಿಯನ್ ಬಂದಿದ್ದು ನಾನೆಲ್ಲ ಪ್ರಮೋಟ್ ಮಾಡ್ತೀನಿ, ಕುತ್ಕೊಂಡು ಎಲ್ಲರಿಗೂ ಡ್ರೈವಿಂಗ್ ಎಲ್ಲ ಮಾಡ್ತೀನಿ. ಹೇಗೆ ನಾವು ಟೀ ಕುಡಿದೇ ಇರೋ ಬಿಸ್ಕೆಟ್ ತಗೊಳ್ಳಿ ಅಂತ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೇಳಿ ನೀವು ಅಷ್ಟೇ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಥರನೇ ಇದ್ದಾರೆ, ಸ್ಮೈಲ್ ಫೇಸ್ ಹಂಗೆ ಇದೆ, ಕಣ್ಣು ಸೇಮ್ ಹಂಗೆ ಇದೆ. ಸ್ವಲ್ಪ ನನಗೂ ಗೊತ್ತಿಲ್ಲ, ಈ ಥರ ಹೀರೋಯಿನ್ ಥರ ಆಗ್ತೀನಿ ಅಂತ, ಬಟ್ ಆದಷ್ಟು ಬೇಡ, ಸುಮ್ಮನೆ ಯಾಕೆ ಹೇಗೆ ಅನಿಸುತ್ತೆ, ತುಂಬ ಪಾಪ್ಯುಲರ್ ಆಗ್ತೀನಿ. ಇದು ಪಕ್ಕದಲ್ಲಿ ನಿಂತ್ಕೊಂಡು ನೋಡೋಣ. ಸೊ ಇವಾಗ ಪೋಸ್ಟರ್ ಪ್ರೆಸೆಂಟೇಷನ್ ಎಲ್ಲ ಆಯಿತು. ಸೊ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗೋಣ ಅಂತ ನಾವು ವಾಕಿಂಗ್ ಮಾಡ್ತಿದ್ದೀವಿ ಇಲ್ಲಿ. ಆಮೇಲೆ ಸ್ವಲ್ಪ ತಾದ್ಮೇಲೆ ನಮಗೆ ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ 6 o'clockಗೆ ಎಂಜಾಯ್ ಮಾಡೋಕ್ಕೆ. ಅದಾದಮೇಲೆ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಮತ್ತೆ ನಾವು ಇದಕ್ಕೆ ಹೋಗಬೇಕು, ಹಾಸ್ಟೆಲ್ ಕೊಟ್ಟಿದ್ದಾರೆ ನಮಗೆ, ಅಲ್ಲಿ ಹೋಗಬೇಕು. ಆಡಿಟೋರಿಯಮ್ಗೆ ಬಂದಿದ್ದೀವಿ, ಸ್ನ್ಯಾಕ್ಸ್ ಜೊತೆ ಬಂದಿದ್ದೀವಿ. ಸೊ ಫುಲ್ ಎಂಟರ್ಟೈನ್ಮೆಂಟ್. ಸೊ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ, ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಹುಚ್ಚನೆ ನಿಮಗೆ, ಅವಳಿಗೆ ಹುಚ್ಚಂದ್ರೆ ನನಗೆ ತೋರಿಸ್ತಿದ್ದಾಳೆ. ಇವಾಗ ತೋರಿಸು. ಅವ್ಳು ಖುಷಿಗೋಸ್ಕರ ಇದನ್ನು ಹಾಕ್ತೀನಿ, ಬಟ್ ಇದಕ್ಕೂ ಏನು ಆಗ್ತಾ ಇರಲ್ಲ, ಸುಮ್ಮನೆ ಹಾಗೆ ನನ್ನ ಫ್ರೆಂಡ್ಸ್ ಹುಚ್ಚ ಥರ ಆಗ್ತಿರ್ತಾರೆ. ನೆವರ್ ಮೈಂಡ್.
ಫೋಟೋ ಹೊಡ್ತಿದ್ದಾರೆ. ಇಲ್ಲಿದೆ, ಇಲ್ಲೊಂದಿದೆ. ನೋಡಿದ್ಲ ನನಗೆ ಫುಲ್ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಕಣೆ. ಅವಾಗೆಲ್ಲ ಕಾಯ್ತಾ ಇದ್ದೀವಿ, ಇವರು ಏನು ಕೊಡ್ತಾನೆ ಇಲ್ಲ. ಮತ್ತು ಇವನು ಹುಚ್ಚಿ ಆಗ್ಬಿಟ್ಟು ಯಾವುದೇ ಡಬ್ಬ ರೀಲ್ಸ್ ನೋಡ್ತಾಳೆ. ಸೊ ಫೈನಲಿ ರೂಮ್ ಸಿಗ್ತೇನೆ. ಸೊ ವೆಲ್ಕಮ್ ಟು ನಮ್ಮ ರೂಮ್. ಎರಡು ಜಾಯಿನ್ ಮಾಡಬೇಕು. 3 ಜನ ಮಲಗೋಕ್ಕೆ ಸಾಕಾಗಲ್ಲ ಅಂತ ಸೊ ಫುಲ್ ಹೆಕ್ಟಿಕ್ ಇದೆ. ಆ ಫ್ರೆಶ್ ಅಪ್ ಆದಮೇಲೆ ನಮ್ಮದು ನೈಟ್ ಡ್ರೆಸ್ ಔಟ್ಫಿಟ್ ತೋರಿಸ್ತೀವಿ ಹೊರಗಿಂದ. ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ಕವಿತೆ ನಾಗವನ ಅಂತ ಇದೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೀರಿದೆ ಸೈಟ್. ಟೀ ಬಂದಿರೋಕ್ಕೆ ಬಂದಿದ್ದೀವಿ ಅಷ್ಟೇ. ನೀಟಾಗಿ ಮಾಡಿರಿ, ನೀಟಾಗಿ ಹೇಳು. ಸೊ ನಾವು ಟೀ ಬಂದಿಲ್ಲ ಅಷ್ಟೇ. ಇದು ನಾಲ್ಕು ನಾನು ಬಂತು ಬ್ರೋ ಅಂಟಿ ಕತ್ತಿದ್ದಿಲ್ಲ. ಅರ್ಧ ಮನೆ ತೊಗೊಂಡೊಳಗಡೆ ನಂಗೆ ಬೇಡ, ಸುಮ್ಮನೆ ಏನು ಮಾಡಬೇಡ. ಹಾಳು ಮಾಡ್ತಿದ್ದಾಳೆ. ಚೆನ್ನಾಗಿದೆ ಕೂತು ಅಂತ ಅವಾಗಿಂದ ಬರೀ ಇದೇ ಆಯಿತು. ಸೊ ಗೈಸ್ ಇಲ್ಲಿಗೆ ಬಂದು ನಾವು ಬಿಸಿ ಬಿಸಿ ಲೆಮನ್ ಟೀ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಫುಲ್ ವೆದರ್ ಚೆನ್ನಾಗಿತ್ತು ಅಂತ. ಆದರೆ ಅಂಕಲ್ ನೋಡಿದ್ರೆ ಬಿಸಿ ಬಿಸಿ ಫಾಂಟಾ ಕೊಟ್ಟಿದ್ದಾರೆ. ಫುಲ್ ಫಾಂಟಾ ಥರನೇ ಇದೆ ಆ್ಯಕ್ಚುಲಿ. ಫಾಂಟಾ ಬಟ್ ಬಿಸಿ ಬಿಸಿ ಫಾಂಟಾ, ಕೋಲ್ಡ್ ಫಾಂಟಾ ಅಲ್ಲ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕೀರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಇರೋದು ಆದಿಚುಂಚನಗಿರಿ ಯೂನಿವರ್ಸಿಟಿಯಲ್ಲಿ. ಮಳೆ ಸಖತ್ತಾಗಿ ಬರ್ತಿದೆ. ನಾವು ಅದಕ್ಕೆ ಮರದ ಕೆಳಗಡೆ ಇದ್ದೀವಿ, ಅಲ್ಲ ಗಿಡದ ಕೆಳಗಡೆ ಇದ್ದೀವಿ. ಅದಕ್ಕೆ ಎಷ್ಟು ದೊಡ್ಡ ಮರ ಏನು ತೋರಿಸ್ತಿದ್ಯೋ ಲಿಖಿತ. ಎಸ್ ಆ್ಯಕ್ಚುಲಿ ನಾನು ಹೇರ್ ಸ್ಟೈಲ್ ಮಾಡಿದ್ದೀನಿ ಕೀರ್ತಿಗೊಂದು. ನೋಡಿ ತರ್ಸಿ ಅವಳು ಇಂಜಿನಿಯರಿಂಗ್ ಬಿಟ್ಟು ಇವಾಗ ಹೇರ್ ಸ್ಟೈಲ್ಗೆ ಎಷ್ಟು ಬಗ್ಸ್ತೀಯಾ ಹೇರ್ ಸ್ಟೈಲಿಂಗ್ ಮಾಡ್ತಾರೆ. ಫಸ್ಟ್ ಹೇರ್ ಸ್ಟೈಲ್ ಇದು. ಲಿಖಿತದ್ದು ಫಸ್ಟ್ ಹೇರ್ ಸ್ಟೈಲ್ ಇದು. ಅವಳು ಇಂಜಿನಿಯರಿಂಗ್ ಶಾಪ್ ಮಾಡ್ಬಿಟ್ಟಿಲ್ಲ, ಇಂಜಿನಿಯರಿಂಗ್ ಕೆಲಸ ಸಿಗಲ್ಲ ನಮಗೆ ಅದು ಗೊತ್ತಾಗ್ಬಿಟ್ಟಿದೆ ನಮಗೆ. ಅದಕ್ಕೆ ನಾವು ಹೇರ್ ಸ್ಟೈಲ್, ಅವಳು ಹೇರ್ ಸ್ಟೈಲಿಂಗ್ ಮಾಡ್ತಾಳೆ, ನಾನು ಮಾಡಲಿಂಗ್ ಮಾಡ್ತಿದ್ದೀನಿ. ಇಬ್ಬರು ಸೇರಿ ಯೂಟ್ಯೂಬ್ ಮಾಡ್ತಿದ್ದೀವಿ ಅಷ್ಟೇ. 3 ಇನ್ಕಮ್. ಸೊ ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇವಾಗ ಗಾಡಿ ತೊಗೊಂಡು ಮನೆಗೆ ಹೋಗಬೇಕು. ಸೊ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಸೊ ಆಮೇಲೆ ಮತ್ತೆ ಮನೆಗೆ ಹೋಗಿ ನಾನು ಬ್ಲಾಗ್ ಎಂಡ್ ಮಾಡೋಕ್ಕಾಗಲ್ಲ ಅಂತ. ಸೊ ಸಿ ಟಾಟಾ ಬಾಯ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಿಲ್ ದೇ ಟಾಟಾ ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್, ಬಾಯ್.